ನಮಸ್ಕಾರ ಕರ್ನಾಟಕ. ನಿನ್ನೆನೂ ಕೂಡ ಹಳೆ ರಿಪೀಟ್ ಕ್ಯಾಸೆಟ್ಟು ನಾವು ಹಾಕೋದಕ್ಕೆ ಬಂದಿದ್ದೀವಿ. ಏನಪ್ಪ ಅಂದರೆ ಸೈಕಲ್ಲು ರಿಪೀಟು ಕ್ಯಾಸೆಟ್ಟು ರಿಪೀಟು. ಏನಪ್ಪ ಅಂದರೆ ಮೊದಲನೇ ಮ್ಯಾಚು ದೇವರಿಗೆ ಅರ್ಪಣೆ ಮಾಡಿದಾಗೋಗ್ಬಿಟ್ಟಿದೆ ಗುರು. ಗೆದ್ದಿದ್ರೆ ಅಭಿಮಾನಿ ದೇವರುಗಳಿಗೆ ಹೋಗ್ತಿತ್ತು, ಸೋತಿದ ಕಾರಣ ಮತ್ತೆ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ ಗುರು. ಇದು ಏನು ಮಾಡೋಕ್ಕಾಗಲ್ಲ. ನಾವು ಅಷ್ಟೊಂದು ಅವನ ಅಜ್ಜಿನ ಬಡಿಯ ಇವಾಗ ಏನು ಸೋತಿಲ್ಲ ಗುರು. ನಾವು ಏನೋ ಪವರ್ ಪ್ಲೇಯಲ್ಲೇ 4 ವಿಕೆಟ್ ಹೋದ ಕಾರಣ ನಾವು ಇಷ್ಟು ರನ್ ಹೊಡಿತಾರೆ ಅನ್ನೋದೇ ಡೌಟ್ ಆಗಿತ್ತು. ಪರವಾಗಿಲ್ಲ ಗುರು. ರಾವತ್ಗೆ ಮತ್ತು ಕಾರ್ತಿಕ್ಗೆ ಒಂದು ಧನ್ಯವಾದಗಳನ್ನ ಹೇಳಬೇಕು. ಒಳ್ಳೆ ಪಾರ್ಟ್ನರ್ಶಿಪ್ 95 ರನ್ ಬಂದಿದ್ದ ಕಾರಣ ಒಳ್ಳೆ ಸ್ಕೋರನ್ನು ನಾವು ಹೊಡೆದಿದ್ವಿ. ಆದರೆ ಬೌಲಿಂಗ್ ಲೈನಪ್ಪಲ್ಲಿ ನಮ್ಮದು ಟುಸ್ ಪಟಾಕಿ ಆಗೋಯ್ತು ಗುರು. ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಮ್ಮ RCB ಟೈಮ್ ಅಂತೂ ಖರಾಬಾಗಿದೆ. ಯಾಕೋ ಬೆಳಿಗ್ಗೆನೆ ಮೂಡ್ ಆಫ್ ಆಗಿಬಿಟ್ಟಿತ್ತು ನನಗೆ. ಒಟ್ಟಿನಲ್ಲಿ ಅದರಲ್ಲಿ ಬೇರೆ ಲೈವಲ್ಲಿ ಬಂದಾಗೆಲ್ಲ ಹೇಳ್ತಿದ್ದೆ, ಇದು 19ರಲ್ಲಿ ಹಿಂಗೆ ಆಯಿತು ಅಂತ. ಬಡ್ಡಿ ಮಗುಂದು ಅದೇ ಎಫೆಕ್ಟ್ ಆಗೋಯ್ತು ಮೇ ಬಿ. ರಾವತ್ಗೆ ಕಾರ್ತಿಕ್ಗೆ ಹೊಸಬ್ರು ಅಧ್ಯಾಯ ಅಂದರೆ ಇದೇ ಅನಿಸುತ್ತೆ. ಮೋಸ್ಟ್ಲಿ ಕೊಹ್ಲಿ ಹೇಳಿರೋದು. ಪಟ ಅಂತ ವಿಕೆಟ್ ಬಿದ್ದಿದ್ದು ಸಖತ್ತು ಒಂಥರ ಇರಿಟೇಟ್ ಆಗೋಯ್ತು ಗುರು. ನನಗೊತ್ತು ಪವರ್ ಪ್ಲೇ ಎಲ್ಲ ವಿಕೆಟ್ ಬಿದ್ದರೆ ಅವನ ಅಜ್ಜಿನ ಬಡಿಯ ಸ್ಕೋರ್ ಎಲ್ಲಿಂದ ಬರಬೇಕು ಹೇಳು ಗುರು. ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ RCB ಸೋತರು ಗೆದ್ದರು, RCB ಫಾರ್ ಎವರ್. ಮತ್ತು ನನಗೆ ಇನ್ನೊಂದು ಏನು ಕೋಪ ಇದೆ ಅಂದರೆ, ಈ ಚೆನ್ನೈ ಫ್ಯಾನ್ಸ್ ಇದ್ದಾರಲ್ಲ, ಬೋಳಿ ಮಕ್ಕಳು. ನಿನ್ನೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅವನ ಅಜ್ಜಿನ ಬಡಿಯ ಈ ಟೇಬಲ್ ಕೂತ್ಕೊಳ್ಳೋ ಚೇರ್ ಮೇಲ್ಗಡೆ ಟಿಶ್ಯೂ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಡೈಲಾಗ್ ಬೇರೆ ಬಿಡ್ತಾನೆ. ಕಣ್ಣೀರು ಒರೆಸ್ಕೊಳ್ಳೆ, ನಿನಗೆ ಐತೆ ಕಂಡ್ರಲ್ಲಿ ಬುರ್ರೋ. ನೆಕ್ಸ್ಟ್ ಮ್ಯಾಚು RCB ಬೆಂಗಳೂರಲ್ಲಿ ಇರೋದು. ಗುಂದ ಹೊಡಿತೀವಿ ಅವನ ಅಜ್ಜಿನ ಬಡಿಯ ನಿಮಗೆ. ಮತ್ತು ಸ್ನೇಹಿತರೆ, RCB ಸೋಲ್ಲಿ ಗೆಲ್ಲಿ ನಾವಂತೂ ಫ್ಯಾನ್ಸ್ ಇದ್ದೀವಿ, ಸಪೋರ್ಟ್ ಮಾಡ್ತೀವಿ. ನಿನ್ನೆ ಮ್ಯಾಚ್ ಅಂತೂ ಸಖತ್ತು ಬೇಜಾರಾಗೋಯ್ತು. ಹೋಗ್ಲಿ ಬಿಡು, ದೇವರಿಗೆ ಅರ್ಪಣೆ ಮಾಡಿದಾಗೋಗಿದೆ. ನೆಕ್ಸ್ಟ್ ಮ್ಯಾಚ್ ಅಂತೂ ಗುಮ್ಮಣ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.